ಏಕೈಕ ಮುಖ್ಯಮಂತ್ರಿ ಹಿಂದುಳಿದ ವರ್ಗಕ್ಕೆ ಸೇರಿದವರು ಕರ್ನಾಟಕದಲ್ಲಿ ಮಾತ್ರ ಇದ್ದಾರೆ. ಅದನ್ನು ಬದಲಾವಣೆ ಮಾಡಬಾರದು. ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ. ಮೂವರು ಇರ್ತಾರೆ ಸಭೆಯಲ್ಲಿ. ಡಿ.ಕೆ. ಶಿವಕುಮಾರ್ ಜೊತೆ ಡಿ.ಕೆ. ಸುರೇಶ್ ಇರ್ತಾರೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಕರ್ನಾಟಕದಿಂದ. ಸಿಎಂ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಈ ಮೂವರು ಇರ್ತಾರೆ ಸಭೆಯಲ್ಲಿ. ಮೂವರ ಜೊತೆಗೆ ಮಾತ್ರ ಹೈಕಮಾಂಡ್ ಮಾತುಕತೆ. ಸಿಎಂ ಜೊತೆಗೆ ಬಂದಂತ ಪರಮೇಶ್ವರ್, ಕೆ.ಜೆ. ಜಾರ್ಜ್, ಮಹದೇವಪ್ಪ, ಎಂ.ಬಿ. ಪಾಟೀಲ್, ಸತೀಶ್ ಜಾರಕಿಹೊಳಿ ಯಾರೂ ಕೂಡ ಸಭೆಯಲ್ಲಿ ಇರೋದಿಲ್ಲ. ಬದಲಾಗಿ ಮೂವರು ಮಾತ್ರ ಸಭೆಯಲ್ಲಿರ್ತಾರೆ. ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಮಹದೇವಪ್ಪ ಬಂದ್ರು, ಬಟ್ ವಾಪಸ್ ಹೋಗ್ತಾ ಇರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇಂದಿರಾ ಭವನಕ್ಕೆ ಮಹದೇವಪ್ಪ ಬಂದ್ರು, ಅಲ್ಲಿಂದ ವಾಪಸ್ ತೆರಳಿದ್ರು. ಆಹ್ವಾನಿತರು ಮೂವರು ಮಾತ್ರ ಸಭೆಗೆ. ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು ಜೊತೆಗೆ ಡಿ.ಕೆ. ಸುರೇಶ್ ಅವರು. ನಾಯಕತ್ವ ಬದಲಾವಣೆಯಲ್ಲಿ ಯಾಕಾಗಬಾರದು ಅನ್ನೋದಕ್ಕೆ ಸಿಎಂ ಬಣ ಕೊಡ್ತಾ ಇರುವಂತ ಕಾರಣ ಒಂದು, ಅಹಿಂದ ಮುಖ್ಯಮಂತ್ರಿ, ಏಕೈಕ ಮುಖ್ಯಮಂತ್ರಿ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಬದಲಾವಣೆ ಮಾಡಿದರೆ ಅಹಿಂದ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ. ಮತ್ತು ಬದಲಾವಣೆಗಳಿಗೆ ಕಾರಣಗಳಿಲ್ಲ. ಸಿದ್ದರಾಮಯ್ಯ ಅವರನ್ನು ಬದಲಾಯಿಸೋದಕ್ಕೆ ಕಾರಣಗಳೇನು? ಒತ್ತಾಯಪೂರ್ವಕವಾಗಿ ಬದಲಾಯಿಸಿದರೆ ರಾಂಗ್ ಮೆಸೇಜ್ ಹೋಗುತ್ತೆ. ಸೊ ಈ ಕಾರಣಗಳನ್ನು ಮುಂದಿಡಲಾಗ್ತಾ ಇದೆ. ಎರಡೂ ಕಡೆಯಿಂದ ಬದಲಾವಣೆ ಯಾಕಾಗಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಕಡೆಯಿಂದ, ಅವರ ಬಣದಿಂದ ಇರುವಂತ ವಾದ. ಯಾಕಾಗಬಾರದು ಅನ್ನೋದಕ್ಕೆ ಈ ಕಡೆಯಿಂದ ಸಿದ್ದರಾಮಯ್ಯ ಟೀಮ್ನಿಂದ ಇರುವಂತ ಪ್ರತಿವಾದ. ಹೈಕಮಾಂಡ್ ಇದನ್ನು ಯಾವ ರೀತಿ ನೋಡುತ್ತೆ? ಬಹಳ ಇಂಟ್ರೆಸ್ಟಿಂಗ್ ಇದೆ ಬೆಳವಣಿಗೆ. ಯಾವ ರೀತಿ ನೋಡುತ್ತೆ ಹೈಕಮಾಂಡ್ ಇದನ್ನ? 3 ವರ್ಷ ಯಾವುದೇ ಗೊಂದಲ ಇಲ್ಲದೆ ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಅಧಿಕಾರ ಹಂಚಿಕೆಯ ಬಗ್ಗೆ ಮಾತುಕತೆಗಳ ಆ ಸಂದರ್ಭದಲ್ಲಿ ಆಗಿತ್ತು ಅಂತ ಡಿ.ಕೆ. ಶಿವಕುಮಾರ್ ಬಣ ಹೇಳುತ್ತೆ. ಜೆಂಟಲ್ಮೆನ್ ಅಗ್ರಿಮೆಂಟ್ ಆಗಿತ್ತು ಅಂತ. ಇಬ್ಬರ ಮಧ್ಯೆ ಅಧಿಕಾರವನ್ನು ಬಿಟ್ಟು ಕೊಡುವ ಬಗ್ಗೆ ಮಾತುಕತೆಯಾಗಿತ್ತು. ಬಿ.ಕೆ. ಹರಿಪ್ರಸಾದ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಮಾತನಾಡಿದರು. ಸಂಪುಟ ಪುನರ್ರಚನೆಯಾಗಬೇಕು ಅಂತ. 5 ಬಾರಿ 6 ಬಾರಿ ಶಾಸಕರಾದವರಿದ್ದಾರೆ. ಹೀಗಾಗಿ ಅವಕಾಶ ಕೇಳಿದ್ದಾರೆ. ವರಿಷ್ಠರ ಜೊತೆ ರಾಜ್ಯದ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡ್ತಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ರಾಹುಲ್ ಗಾಂಧಿ ನಿರ್ಧಾರ ಮಾಡ್ತಾರೆ. ಇವತ್ತಿನ ಬೆಳವಣಿಗೆಗಳ ಕುರಿತಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಬಿ.ಕೆ. ಹರಿಪ್ರಸಾದ್ ಅವರಿದ್ದಾರೆ. ಸರ್, ಇವತ್ತಿನ ಬೆಳವಣಿಗೆಗಳನ್ನು ಒಬ್ಬ ಹಿರಿಯ ಕಾಂಗ್ರೆಸ್ಸಿಗರಾಗಿ ಹೇಗೆ ನೋಡ್ತೀವಿ? ಮುಖ್ಯಮಂತ್ರಿಗಳನ್ನು ವೇಣುಗೋಪಾಲ್ರವರು ಡೆಲ್ಲಿಗೆ ಕರೆಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮೆಲ್ಲರ ನಾಯಕರಾದ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ಏನು ತೀರ್ಮಾನ ಬರುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಅಲ್ಲ, ಆ ಚರ್ಚೆ ಭಾಳ ಇಡೀ ಕರ್ನಾಟಕವೂ ಕೂಡ ಕುತೂಹಲದಿಂದ ನೋಡ್ತಾ ಇದೆ. ಮತ್ತು ಕರ್ನಾಟಕ ಇಲ್ಲ, ಇಡೀ ದೇಶದಲ್ಲಿ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಯಾಕಂದರೆ ಮಾಧ್ಯಮದಲ್ಲಿ, ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಬೇಕಾದ ರೀತಿಯಲ್ಲಿ ಕಳಿಸ್ತಾ ಇದ್ದಾರೆ. ಅದರಿಂದ ಏನೂ ಲಾಭ ಆಗೋದಿಲ್ಲ. ಅಂತಿಮವಾಗಿ ಇವ್ರು 3 ಜನ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದೇ. ಅಲ್ಲ, ಆ ತೀರ್ಮಾನ ಇವತ್ತಿನ ರೀಶಫಲ್ ಕಾರಣ ಆಗ್ಬೋದಾ, ನಾಯಕತ್ವದ ಬದಲಾವಣೆ ಕಾರಣ ಆಗ್ಬೋದಾ ಅನ್ನೋಂಥ ಆ ತೀರ್ಮಾನ ಭಾರತೀಯ ಜನತಾ ಪಾರ್ಟಿಯ ಪರಿಸ್ಥಿತಿ ಏನು ಅಂತಲೂ ಗೊತ್ತಾಗುತ್ತೆ. ಅಲ್ಲ, ಈಗ ಕರೆದಿರುವಂಥದ್ದು ನೋಡಿದ್ರೆ ಮತ್ತೆ ಸಿ.ಎಂ ಜೊತೆ ಹಿರಿಯ ಸಚಿವರುಗಳು ಬಂದಿದ್ದಾರೆ, ಆಪ್ತ ಸಚಿವರುಗಳು. ಇದನ್ನು ನೋಡಿದರೆ ಬೇರೆದ್ದೇ ಸಂಕೇತಗಳು ರವಾನೆ ಆಗ್ತಾ ಇದೆ. ಆ ಸಂಕೇತನೂ ಬರೀ ಮಾಧ್ಯಮದಲ್ಲಿದೆ, ವಾಟ್ಸಪ್ ಯೂನಿವರ್ಸಿಟಿನಲ್ಲಿದೆ. ನಾವು ಮುಖ್ಯಮಂತ್ರಿಗಳನ್ನ ಕರೆಸಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಬಂದು ಒಂದು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ನಿಮಗೇನು ಮುಂದಿನ ದಿನಗಳಲ್ಲಿ ಏನೂ ತೊಂದರೆ ಆಗೋದಿಲ್ಲ ಅಂತ ಅವ್ರಿಗೆ ಭರವಸೆ ಕೊಟ್ಟು
BJPನ ಗೆಲ್ಲಿಸಿ ಅಂತ ಹೇಳಿದರೆ ಅದನ್ನು BJPನ ಯಾವ ರೀತಿ ನಾವು ಮಣಿಸ್ಬೋದು ಇನ್ನು 2 ವರ್ಷದಲ್ಲಿ ಅನ್ನೋದಕ್ಕೆ ಚರ್ಚೆ ಕರೆದಿರೋದು. ಅಲ್ಲ ಈ ಅವರಿಗೆ ಒಂದು ಟಾಂಗ್ ಕೊಡಬೇಕು ಅಂತ ಅಂದ್ರೆ ಕಾಂಗ್ರೆಸ್ ಇನ್ನು ಬಲಿಷ್ಠ ಆಗಬೇಕು. ಅದಕ್ಕೆ ಈಗಿರೋ ಗೊಂದಲಗಳಿಗೆ ಪರಿಹಾರ ಅಥವಾ ತೆರೆಯನ್ನು ಎಳಿಬೇಕಾಗುತ್ತೆ. ಭಾರತೀಯ ಜನತಾ ಪಾರ್ಟಿಗೆ ಟಾಂಗ್ ತಗೊಳ್ಳೋಂಥ ಜನ ಯಾರೂ ಇಲ್ಲ ಇಲ್ಲಿ. ಈಗಲೇ ಎಡು ಬಿದ್ದಿದ್ದಾರೆ. ನಮ್ಮ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರು ಕೇಳಿದ್ರೆ ಇವ್ರು ಎಲ್ಲರದ್ದು ಕುಂಡ್ಲಿ ಜಾತಕ ಎಲ್ಲ ಈಚೆ ಬರ್ತಾ ಇದೆ. ಆದ್ದರಿಂದ ನಮಗೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಏನು ಬೇಕಾಗಿಲ್ಲ. ಅಲ್ಲ ಇಲ್ಲಿ ಈವನ್ ಹಿರಿಯ ಶಾಸಕರು ಇರ್ಬೋದು, ಎಲ್ಲರೂ ಕೂಡ ಒಂದು ಗೊಂದಲ ಇದೆ, ಇದನ್ನು ಪರಿಹಾರ ಮಾಡಿ ಅನ್ನುವಂಥದ್ದು ಹಲವಾರು ಸಂದರ್ಭಗಳಲ್ಲಿ ಹೈಕಮಾಂಡಿಗೆ ಭೇಟಿಯಾದಾಗೆಲ್ಲ ಹೇಳಿದ್ದಾರೆ. ಹಿರಿಯ ಶಾಸಕರಿಗೆ ಏನು ಅಂದರೆ ಅವರು 5 ಸಲ 6 ಸಲ ಮಂತ್ರಿ MLAಗಳಾಗಿದ್ದಾರೆ. ಅವ್ರಿಗೊಂದು ಅವಕಾಶ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದರಂದರೆ ಗೊಂದಲ ಅಲ್ಲ. ಅವ್ರಿಗೆ ಒಂದು ಅವಕಾಶ ಸಿಗಲಿ ಅಂತ ಹೇಳ್ತಾ ಇದ್ದಾರೆ. ಗೊಂದಲ ಇರ್ತಕ್ಕಂಥದ್ದು ಮಾಧ್ಯಮದಲ್ಲಿ, ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಅಲ್ಲ 3 ವರ್ಷ ಆಯಿತು, ಪುನಃ ಈಗ ಹೊಸದಾಗಿ ಒಂದು ಪುನರ್ರಚನೆ ಆಗಬೇಕು ಅನ್ನೋದಿದೆ, ನಾಯಕತ್ವ ಅಂತ ಕೆಲವು ಇನ್ನೊಂದು ಟೀಮ್ ಓಡಾಡ್ತಾರೆ. ಅವೆಲ್ಲ ಲಾಜಿಕ್ ಭಾಳ ಒಳ್ಳೆಯದು. ಬಟ್ ಅಲ್ಟಿಮೇಟ್ ಡಿಸಿಷನ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು, ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಥ್ಯಾಂಕ್ ಯು ಸರ್. ಇದು BK ಹರಿಪ್ರಸಾದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವೇಲು ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.